ಬಳ್ಳಾರಿ ಕೆನಿಕಲ್ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಕಮರ್ಚೇಡು ಕಲ್ಯಾಣಿ ಸ್ವಾಮಿ ಮಠದಲ್ಲಿ ಬಿಸಿ ಚೈತನ್ಯ ಸಮಿತಿ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ರಾಷ್ಟ್ರೀಯ ಅಧ್ಯಕ್ಷರು ಬಿಸಿ ರಮಣ ಮಾತನಾಡಿ, ಜಾತಿ ಜನಗಣತಿ ಮಾಡಿಸಿ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ, ಉದ್ಯೋಗ ಹಾಗೂ ರಾಜಕೀಯದಲ್ಲಿ ಮೀಸಲಾತಿಯನ್ನು ಎಡಿಸಿ ಜನಾಧಾರಿತ ಅನುಗುಣವಾಗಿ ನಮಗೆ ಪ್ರಾತಿನಿಧ್ಯವಿಲ್ಲ. ಎಲ್ಲ ಬಿಸಿ ಜಾತಿಗಳ ರಾಜಕೀಯ ಪ್ರಜ್ಞೆಗಾಗಿ ನಡೆಸುವ ಸಭೆಯನ್ನು ಯಶಸ್ವಿಗೊಳಿಸೋಣ ಅಂತ ರಾಷ್ಟ್ರೀಯ ಬಿಸಿ ಚೈತನ್ಯ ಸಮಿತಿ ಕರೆ ನೀಡಿದೆ. ಬಿಸಿಗಳೇ ಎಚ್ಚರಗೊಳ್ಳಿ, ಬಿಸಿಗಳೇ ಎದ್ದೇಳಿ ಅಂತ ಇದೇ ತಿಂಗಳ ಡಿಸೆಂಬರ್ 21ರಂದು ಆಂಧ್ರ ಪ್ರದೇಶದ ಮದನಪಲ್ಲಿಯಲ್ಲಿ ನಡೆಯಲಿರುವ ರಾಷ್ಟ್ರೀಯ ಬಿಸಿ ಚೈತನ್ಯ ಸಮಿತಿಯ 8ನೇ ರಚನಾ ಸಭೆಯನ್ನು ಯಶಸ್ವಿಗೊಳಿಸೋಣ ಅಂತ ತಿಳಿಸಿದರು. ಓಂ ಶ್ರೀ ಗುರುಭ್ಯೋ ನಮಃ. ರಾಷ್ಟ್ರೀಯ ಬಿಸಿ ಚೈತನ್ಯ ಸಮಿತಿ 8ನೇ ರಚನಾ ಸಭೆ ಬಿಸಿಗಳಿಗೆ ಎಚ್ಚರಗೊಳಿಸಿ ಬಿಸಿಗಳೇ ಎದ್ದೇಳಿ ಅಂಥೇಳಿ ಇವತ್ತು ನ್ಯಾಷನಲ್ ಬಿಸಿ ಚೈತನ್ಯ ಸಮಿತಿಯವರು ದಿನಾಂಕ 21 ಡಿಸೆಂಬರು 2025 ಬೆಳಗ್ಗೆ 9 ಗಂಟೆಗೆ ಸ್ಥಳ ಅರಿವೇಣಿ ಫಂಕ್ಷನ್ ಹಾಲು, ಕದ್ರಿ ರಸ್ತೆ, ನ್ಯಾಷನಲ್ ಹೈವೇ, ಮದನಪಲ್ಲಿ, ಆಂಧ್ರ ಪ್ರದೇಶ. ಇಲ್ಲಿ ಜಾತಿ ಜನಗಣತಿ ಮಾಡಿಸಿ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯದಲ್ಲಿ ಮೀಸಲಾತಿಯನ್ನು ಬಿಸಿ ಜನಾಧಾರಿತ ಅನುಗುಣವಾಗಿ ನಮಗೆ ಪ್ರಾತಿನಿಧ್ಯವಿಲ್ಲ. ಎಲ್ಲ ಬಿಸಿ ಜಾತಿಗಳ ರಾಜಕೀಯ ಪ್ರಜ್ಞೆಗಾಗಿ ನಡೆಸುವ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ಇವತ್ತು ನಮ್ಮ ಮಠಕ್ಕೆ ಬಿಸಿ ರಮಣ ಅವರು, ರಾಷ್ಟ್ರೀಯ ಬಿಸಿ ಚೈತನ್ಯ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರು ಬಂದಿದ್ದಾರೆ. ನಮ್ಮ ಗಿರಿಯವರು ಮಠಕ್ಕೆ ಕರ್ಕೊಂಡ್ಬಂದಿದ್ದಾರೆ. ನಮ್ಮ ಬೆಳ್ಳೋಣಿ ಗಿರಿ ಯಾದವ್ ಅವರು ಕೂಡ ಬಂದಿದ್ದಾರೆ. ಮತ್ತು ಎಲ್ಲ ಸಮಿತಿ ಸದಸ್ಯರು ಬಂದಿದ್ದಾರೆ. ಇವತ್ತು ಏನು ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡ್ತೈತಿ, ಅದರಲ್ಲಿ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಮೀಸಲಾತಿಯನ್ನು ಬಿಸಿ ಜನಾಧಾರಿತ ಎಲ್ಲರಿಗೂ ಕೊಡಬೇಕು, ಪ್ರಾತಿನಿಧ್ಯ ಕೊಡಬೇಕು, ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂಥೇಳಿ ಒಂದು ದೊಡ್ಡ ಸಭೆಯನ್ನು ಮದನಪಲ್ಲಿಯಲ್ಲಿ ಏರ್ಪಾಡು ಮಾಡಿದ್ದಾರೆ. ಬಿಸಿ ಜನಾಂಗದವರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಮತ್ತು ಸೆಂಟ್ರಲ್ ಗೌರ್ಮೆಂಟು ಈ ಹೋರಾಟದ ಅರ್ಥ ಮಾಡಿಕೊಂಡು ಬಿಸಿ ಜನಗಳಿಗೆ ಎಲ್ಲ ರೀತಿಯ ರಾಜಕೀಯ ಪ್ರಾತಿನಿಧ್ಯ ಮೀಸಲಾತಿ ಕೊಡಬೇಕು ಅಂಥೇಳಿ ನಾ ಈ ಬಿಸಿ ಜನಾಂಗದ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ಮತ್ತು ಇವರು ಇಟ್ಕೊಂಡಿರ್ತಕ್ಕಂಥ ಇದೇ ತಿಂಗಳು 21ನೇ ತಾರೀಕು ಮದನಪಲ್ಲಿಯಲ್ಲಿ ಈ ಬಿಸಿ ಜನಜಾಗೃತಿ ಕಾರ್ಯಕ್ರಮ ಸಮಾವೇಶ ಇಟ್ಕೊಂಡಿದ್ದಾರೆ. ಅದು ಕೂಡ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತೀನಿ. ಕಲ್ಯಾಣ ಸ್ವಾಮೀಜಿ, ಕಲ್ಯಾಣ ಸ್ವಾಮಿ ಮಠ, ಬಳ್ಳಾರಿ. ಒಳ್ಳೆಯದು.